ಒಂದು ಸಿನಿಮಾ ಇವತ್ತು ರಿಲೀಸ್ ಆಯಿತು ಅಂದರೆ ಇಮಿಡಿಯೇಟ್ ಒಂದು ಶೋ ಮುಗಿತಾ ಇದ್ದಂಗೆ ಆ ಚಿತ್ರ ಇವತ್ತು ಆನ್ಲೈನಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಹೇಗೆ ಆಗ್ತಿದೆ ಗೊತ್ತಿಲ್ಲ, ಎಲ್ಲರೂ ಡೌನ್ಲೋಡ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. ಎರಡು ವಿಷಯನ ನಿಮಗೆ ಹೇಳ್ತೀನಿ. ಕಷ್ಟಪಟ್ಟು ಒಂದು ಒಳ್ಳೆ ಚಿತ್ರ ಮಾಡಬೇಕು, ಮತ್ತು ಇದು ಉದ್ಯಮ. ನಾವು ಇದು ಚಿತ್ರ ಮಾಡಿ ನಮಗೆ ನಿರ್ಮಾಪಕರಿಗೇನು ಬೆನಿಫಿಟ್ಸ್ ಇಲ್ಲ, ಬರೀ ನಾವು ಸಂತೋಷಕ್ಕೆ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಬಳಕೆ ಮಾಡೋದಿಲ್ಲ. ಇಟ್ಸ್ ಎ ವ್ಯಾಪಾರ. ಎಲ್ಲ ಭಾಷೆಗಳಲ್ಲೂ ವ್ಯಾಪಾರ ಇದೆ. ಇದು 80 ವರ್ಷದ ಸಿನಿಮಾ ರಂಗ, ಇಡೀ ಭಾರತೀಯ ಚಿತ್ರರಂಗ. ಒಳ್ಳೆ ಚಿತ್ರ ಮಾಡಿದ್ರೆ ಜನಕ್ಕೆ ಇಷ್ಟ ಆದರೆ ನೋಡ್ತಾರೆ, ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಇದು ಅವತ್ತಿಂದನೂ ನಾವು ನೋಡ್ಕೊಂಬಂದಿದ್ದೀವಿ. ಆದರೆ ಈಗ ನಿಮಗೆ ಪಿಕ್ಚರ್ ರಿಲೀಸ್ ಆಗಿದ ತಕ್ಷಣವೇ ಮಾರ್ನಿಂಗ್ ಶೋ ಆದಮೇಲೆ ನಿಮಗೆ ಬಿಟ್ವೀನ್ 2 ಗಂಟೆಯಿಂದ 4 ಗಂಟೆ ಒಳಗಡೆ ಇಡೀ ರಾಜ್ಯದಲ್ಲಿ ನಿಮಗೆ ಎಲ್ಲ ಮೊಬೈಲಲ್ಲೂ ಫಿಲಮ್ ಬರ್ತದೆ ಅಂದರೆ ಥಿಯೇಟ್ರಿಗೆ ಯಾರೂ ಬರೋದಿಲ್ಲ. ಯಾಕಂದರೆ ನಮ್ಮ ಕೈನಲ್ಲೇ ಮೊಬೈಲಲ್ಲೇ ನಾವು ನೋಡ್ಕೋತೀವಿ ಅನ್ನೋ ಸಿಸ್ಟಮ್ ಇದೆ. ನೋಡೋರ್ಗೆ ಅನ್ನಿಸ್ಬೋದು ನಮ್ಮ ಮೊಬೈಲಲ್ಲಿ ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಆದರೆ ಇದು ಎಂಥ ದೊಡ್ಡ ಕ್ರೈಮ್ ಅಂದರೆ, ಈಗ ಸಾಮಾನ್ಯವಾಗಿ ಒಂದು ಸಣ್ಣ ಕಳ್ತನ ಯಾರಾದರೂ ಮಾಡಿದ್ರು ಅಂದರೆ ಅವನಿಗೆ IPC ಸೆಕ್ಷನ್ನು, ಯಾವುದೋ ಒಂದು ಕಾನೂನು, ಅವನಿಗೊಂದು ಜೈಲು ಅಂತ ಇರುತ್ತೆ. ಒಂದು ಆಕ್ಸಿಡೆಂಟ್ ಆದರೆ ಒಂದು ಕೇಸ್ ಇರುತ್ತೆ.